ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಶೋಭಾ. ಇವತ್ತು ನುಚ್ಚಕ್ಕಿಯ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಅರ್ಧ ಕಪ್ ನುಚ್ಚಕ್ಕಿ, ಕಾಲು ಕಪ್ ಹೆಸರುಬೇಳೆ, ಹಾಗೆ ಅರ್ಧ ಕಪ್ ತೊಗರಿಬೇಳೆನ ಮೂರನ್ನು ಸೇರಿ ಅರ್ಧ ಗಂಟೆ ನೆನೆಸಿಡಬೇಕು. ಅರ್ಧ ಗಂಟೆ ನೆನೆಸಿಟ್ಟು ನೀಟಾಗಿ ತೊಳೆದು ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ಇವನ್ನು ಹಾಕಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಇವಿಷ್ಟನ್ನು ಹಾಕಿ ಬೇಯಲು ಇಡಬೇಕು ಕುಕ್ಕರ್ನ. ಟೊಮೆಟೊನೂ ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ 2 ವಿಷಲ್ ಹೊಡಿಸ್ಬೇಕು. ನೆಕ್ಸ್ಟ್ 2 ವಿಷಲ್ ಆದಮೇಲೆ ಅದು ನೀಟಾಗಿ ಬೆಂದಿರುತ್ತೆ. ಬೆಂದಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ, ತುಪ್ಪ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಹಿಂಗೆ ಹಾಕಿ ಅದೆಲ್ಲ ಸಿಡಿದ್ಮೇಲೆ ಈರುಳ್ಳಿ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಮಸಾಲೆ ಪುಡಿ ಹಾಕಿ 2 ಹಾಕಿ ನೆಕ್ಸ್ಟು ಅದಕ್ಕೆ ಬಿಸಿಬೇಳೆಬಾತ್ ಪುಡಿ ಇರುತ್ತಲ್ಲ ರೆಡಿ ಇದ್ದಿದ್ದು ಅದನ್ನು ಹಾಕಿ ಬಿಸಿಬೇಳೆಬಾತ್ ಪುಡಿ ಹಾಕಿ ನೀಟಾಗಿ ಅದನ್ನು ಬೇಯಿಸ್ಕೊಂಡು ಆಮೇಲೆ ಬೇಯಿಸಿಟ್ಟ ಅನ್ನ ಏನಿರುತ್ತಲ್ಲ, ಅನ್ನ, ಬೇಳೆ, ತರಕಾರಿ ಎಲ್ಲ ಬೇಯಿಸಿಟ್ಟಿರ್ತಾವಲ್ಲ ಆ ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಹಾಕಿ ಒಂದು ಕುದಿಸಿದರೆ ರೆಡಿನೇ ಆಗುತ್ತೆ ಬಿಸಿಬೇಳೆಬಾತ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನುಚ್ಚಕ್ಕಿಯ ಬಿಸಿಬೇಳೆಬಾತ್ ರೆಡಿಯಾಗಿದೆ.